ನಾ ಕನ್ಫ್ಯೂಸ್ ಮಾಡತ್ತೀನಿ ನಾನು. ಏನ್ಗೆ ಹೋಗ್ತದ್ರಿ? ಹುಂಜನಾಗ ಹೋಗ್ತದ. ಹುಂಜ ಯಾರು ಗೊತ್ತಾಯ್ತು? ಹುಂಜ ಬೇರೆ ಯಾರು ಅಲ್ಲ, ಕೋಳಿ ಗಂಡ. ನಾವು ಮನುಷ್ಯರು ಏನ್ ಮಾಡ್ತೀವಿ? ಸ್ಟೇಜ್ ಮೇಲೆ ಬಂದು ಹೂವಿನ ಹಾರ ಹಾಕೊಂಡು ಅಕ್ಷತೆ ಹಾಕೊಂಡು ಮದುವೆ ಹಾಕಿವಿ. ಆದ್ರೆ ಹುಂಜ ಕೋಳಿ ಹಂಗಲ್ಲ, ಅವು ಎರಡು ತಿಪ್ಪಿ ಕಡೆ ಓಡೋಕ್ಕವು. ತಿಪ್ಪಿ ಪರ ಅಂತ ಬರ್ತಾವು, ತಿಪ್ಪಿ ಕಸ ಮೈಮೇಲೆ ಹೋಗಿ ಮದುವೆ ಹಾಕವು. ಭಾರಿ ತಂಪು ಮದುವೆ ಹಾಕವು ಬ್ಯಾಸಿಯಾಗವು. ಹಿಂಗಿರ್ತಾವ ಹುಂಜ ಹೆಂಗ್ ಹೋಗ್ತದ ನೋಡ್ರಿ. ಹುಂಜ ಹೆಂಗ್ ಹೋಗ್ತದ? ಹುಂಜಿಗೆ ಹೋಗ್ಬೇಕಾದ್ರ ಇವರ ಮಿಸಸ್ ಕೋಳಿ ಕೋಳಿ ಏನ್ ಹೇಳ್ತತಿ? ಬಾಬಾ ಅಂತ ಯಾವಾಗ ತಗೊಂಡಿಪ್ಪ ಅದನ್ನ? ನಮ್ಮ ಬಳಗ ಸಾಮಾನ್ಯ ಅಲ್ರಿ. ಏನ್ ಹೇಳ್ತತಿ ಕೋಳಿ? ಏನ್ರಿ ಸ್ವಲ್ಪ ಬಾಗಿಲ ತೆಗಿತ್ರಿ ಏನು? ಯಾವ ಬಾಗಿಲ? ಕೋಳಿ ಗೂಡು ಬಾಗಿಲ. ಸಾಕಿದ ಮಾಲಕರು ತೆಗಿಬೇಕಂದ್ರೆ ಬಂದ ಕೋಳಿ ಹೇಳಬೇಕಾದ್ರೆ ನೀವರ ಪುತ್ರ ಪುತ್ರಿಯರು ಯಾರು? ಹುಂಜ ಕೋಳಿಯವರ ಪುತ್ರ ಪುತ್ರಿಯರು ಶುರು ಮಾಡ್ತಾವು. ಕೋಳಿ ಮರಿ ಹೆಸರಿಟ್ಟಪ್ಪ ಅದಕ್ಕೆ ಕೋಳಿ. ನಮಗ್ ಗೊತ್ತೈತಿಲ್ಲ, ನಾ ಪುತ್ರ ಪುತ್ರಿ ಅನ್ನೋದು ನಾವು ಗೌರವ ಕೊಡಾಕತ್ತನ. ಕೋಳಿ ಮರಿ ಅದಂತ. ಇರ್ಲಿ. ಇನ್ನ ಕೋಳಿ ಮರಿ ಧ್ವನಿ ಮಾಡ್ಬೇಕಾದ್ರ ಹುಂಜ ಕೋಳಿ ಕರಿತೈತಿಪ್ಪ. ಹುಂಜ ಕೋಳಿ ಕರಿತೈತಿ. ಹೆಂಗ? ಭಯ ಕಾಲ್ ತಗೋತದ. ಹುಂಜ ಕೋಳಿಗೆ ತಿನ್ನಿಸಿ ಉಪವಾಸ ತಿರುಗಾಡ್ತಿರ್ತದ. ನೀ ಎಷ್ಟು ತ್ಯಾಗ ಮಾಡ್ತೀಪ್ಪ? ಇರ್ಲಿ, ಮತ್ ದೂರ ಹೋಗ್ತಾವು. ಹುಂಜ ಹೆಂಗ್ ಕರಿತೈತಿ? ಯಾಕಂದ್ರ ಹುಂಜಿಗೆ 100 ಹೆಂಡತಿಯರು ಇರ್ತಾರ. ಹುಂಜಿಗೆ 100 ಹೆಂಡತಿಯರು ಇರ್ತಾರ. ಯಾವ ಕೋಳಿ ಮೇಲೆ ಬಹಳ ಪ್ರೀತಿ ಇರ್ತದ ಆ ಕೋಳಿಯನ್ನ ಕರಿತದಪ್ಪ ಹುಂಜ. ಯಾಕಂದ್ರ ಕೋಳಿ ಸಟ್ಕೊಂಡ್ಬಿಡ್ತದ. ಎಲ್ಲಾ ಕೋಳಿ ಕರು ತಿನ್ಸಿದ್ರ ಏನ್ ಹೇಳ್ತತಿ ಕೋಳಿ? ಮತ್ತ ಆಕಿಗೆ ಅಷ್ಟೇ ಕರು ತಿನ್ನಿಸ್ತಿದ್ರಿ, ಆಕಿ ಹತ್ರ ಅಷ್ಟ ಹೋಗಿ ನನ್ನ ಜೊತೆ ಬರ್ಬೇಡ್ರಿ ನೀವು. ಕೋಳಿ ಸಟ್ಕೊಂಡ್ಬಿಡ್ತಾವ. ಇರ್ಲಿ, ಅವಕ್ಕೂ ಅಸಡ್ಡೆ ಭಾವನೆ ಬೇಡ. ಎಲ್ಲ ಪ್ರಾಣಿ ಪಕ್ಷಿಗಳು ಬಹಳ ಅತಿಯಾದ ಅಸಡ್ಡೆ ಬೇಡ. ಪ್ರಾಣಿ ಪಕ್ಷಿಗಳ ಮೇಲೆ ಗೌರವ ಇರಲಿ ಅಂತ ಹೇಳ್ತಾ, ಯಾಕಂದ್ರೆ ಅವು ಪ್ರಕೃತಿಯ ಒಂದು ಭಾಗ ಇರ್ತಾವ. ಗಿಡ ಮರಗಳಾಗಿರ್ಬೋದು, ಬಿಸಿಲು ಜಾಸ್ತಿ ಆಗಾಗ್ತದೆ. ಹಿಂಗಾಗಿ ಗಿಡಗಳ ಕಡಿಮೆ ಆಗೋದ್ರಿಂದ ಇನ್ನ ಕೋಳಿಗಳ ಧ್ವನಿ ಈ ರೀತಿ ಇರ್ಬೇಕಾದ್ರೆ ಇನ್ನೊಂದು, ಇನ್ನು ನಾಯಿಗಳ ಜಗಳ. ನಾಯಿಗಳ ಜಗಳ ಅಂತ ನಾ ಅದಕ್ಕೆ ಹೇಳಕತ್ತ. ನೀವೇನಂತೀರಿ? ನಾಯಿಗಳು ಕಡ್ದಾಡ್ತಾವ ಅಂತೀರಿ. ಕಡ್ದಾಡಂಗಿಲ್ಲ, ಅವು ಜಗಳ ಆಡ್ತಾವ. ಹೆಂಗ ಜಗಳ ಆಡ್ತಾವ ನಾಯಿಗಳು ಅಂದ್ರೆ, ಒಂದ್ ನಾಯಿ ಕಂಡ್ರೆ ಒಂದ್ ನಾಯಿಗೆ ಆಗಿ ಬರಂಗಿಲ್ಲ ಅವಕ್ಕೆ. ನಾವು ಮನುಷ್ಯರು ಏನಾರ ಜಗಳ ಆಡಿದ್ವು ಅಂದ್ರೆ ನಾಯಿಗಳಿಗೆ ಹೋಲಿಸ್ತಾರೆ ನಮ್ಮನ್ನ. ಯಾಕಂದ್ರೆ ನಾವು ಅದಕ್ಕಾಗಿ
ಸಹಾಯ ಸಹಕಾರನ ಒಬ್ಬರೊಬ್ಬರೊಂದಿಗೆ ಬದುಕಬೇಕಾಗ್ತದೆ. ನಾಯಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಚೌಕಟ್ಟು ಹಾಕೊಂಡಿರ್ತಾವೆ. ಏರಿಯಾದ ಯಾವುದೇ ನಾಯಿ ಬರಂಗಿಲ್ಲ. ಯಾವ ಬರವ ನಮ್ಮನ್ನ ನೋಡಿ ಬಾಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕ ಹಿಂಗ ಹಾಕೊಂಡಿರ್ತಾವ್ರಿ ಅವು ಯೋಜನೆಗಳನ್ನ. ಒಂದಿನ ನಾಯಿ ಅವ್ರ ಏರಿಯಾದ ಬಂದ್ಬಿಟ್ಟಿತ್ತು, ಓಡಾಡಿಸಿ ಕಡ್ದು ಬಿಟ್ಟದು ಎಲ್ಲ ನಾಯಿಗಳು. ಅವಾಗ ಆ ನಾಯಿ ನಮ್ಮ ಮನೆ ಹತ್ರ ಬಾಂಡಿ ನೋಡ್ಕೊತ ಬಂದಿರ್ತದ. ಅವಾಗ ಇವ ನಾಯಿ ಅವ್ರ ಮನೆ ಮುಂದ್ಗಡೆ ಹೋಗ್ಬೇಕಾದ್ರೆ ಮನೆ ಮುಂದೆ ತಗೊಂಡು ಹೆಂಗೆ ಬೈತೈತಿ ನಾಯಿ. ರೋಡಿಗೆ ಬರಂಗಿಲ್ಲ ಇನ್ನು. ಹಿಂಗೆ ಬೈತಿರ್ತಾವ. ಏನಂತಿರ್ತಾವ ಅಂದ್ರೆ ಅವು ನಮ್ಮ ಥರನ ಇಲ್ಯಾಕೆ ಹೊಂಟಿ ದಾಟ್ಯಾರ ದಾಟ ಬಿಡೋದಿಲ್ಲ ನಿನ್ನ. ಹಾಂ ಹಿಂಗೆ ಬೈತಿರ್ತದ ನಾಯಿ. ಹಿಂಗೆ ಬೈಬೇಕಾರೆ ಈ ನಾಯಿ ಮರಿ ಇರ್ತಾವ ಸುಂದರಂಗಿಲ್ಲಪ್ಪ. ಅವ ಓಡಿ ಬರ್ತದ ಆ ಕಡೆಯಿಂದ ಒಂದು ನಾಯಿಗಳು ಜಗಳ ಹಚ್ಚಿ ಮಜಾ ತಗೋತೈತಿ. ಮಧ್ಯಾಹ್ನ ಬಿಸಲಾಗ ಮುಸ್ಕಿನ ಗುಬ್ಬಿ ಮೇಲೆ ಮಲ್ಕೊಂಡಿತ್ತು, ಎದ್ದು ಬಂತು. ಓಡಿ ಹೊಂಟನವನ ಸಿಕ್ಕಾಡವನ ಬಿಡಬೇಡ ಅಂತ ಹೇಳ್ತಿತ್ತಲ್ಲ. ಈಗ ತೀರ್ಸ್ಕೊಂಡ್ಬಿಟ್ಟು ಶೇಡ್ ಅಂತ ಹೇಳ್ತೈತಿ, ಪ್ರಚೋದನೆ ಕೊಡ್ತೈತಿ ಜಗಳಕ್ಕೆ. ಇನ್ನು ನಾಯಿ ಮರಿ ಹಿಂಗೆ ಬೈಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಎಮ್ಮಿಕರ ಓದಿರ್ತೈತಿ. ಎಮ್ಮಿಕರ ಹಾಲು ಹಿಂಡ್ಬೇಕಾದ್ರೆ ಕೇಳ್ತೈತಿ ನಿಮ್ಮನ್ನ ಏನ ಎಮ್ಮೆ ಕರು ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಆಕಳ ಕರು ಹೆಂಗ್ ಧ್ವನಿ ಮಾಡ್ತಾವ. ಆಕಳ ಕರು ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು ಆಂಬುಲೆನ್ಸ್ಗಳ ಧ್ವನಿ. ಆಂಬುಲೆನ್ಸ್ಗಳ ಧ್ವನಿ ಯಾವ ರೀತಿ ಇರ್ತದೆ? ಮೊದಲನೇದಾಗಿ ಅಗ್ನಿಶಾಮಕ ವಾಹನದ ಒಂದು ಸೈರನ್ ಶಬ್ದ ಹೆಂಗಿರ್ತದ? ಬೆಂಕಿ ಎತ್ತಿದಾಗ ಬೆಂಕಿ ಹರಿಸೋದಕ್ಕಾಗಿ ಬರ್ತದ. ಯಾವ ರೀತಿ? ಇನ್ನು ಮತ್ತೊಂದು ವಾಹನ ಯಾವುದು? ಆಂಬುಲೆನ್ಸ್ ವಾಹನ. ಆ ವಾಹನದ ಒಂದು ಸೈರನ್ ಶಬ್ದ ಹೆಂಗಿರ್ತದಂದ್ರೆ ಇನ್ನೊಂದು ಬಾರಿ ದೂರಿಂದ ಬಂದು ಹತ್ರ ಬಂದು ಹೋಗ್ತಿರ್ತದ ರಸ್ತೆ ಮೇಲೆ. ಒಂದು ಅನುಭವ ಆಗ್ತದೆ ನಮಗೆ. ಮಾಡತ್ತಿಲ್ಲ, ಎಲ್ಲಿ ಮಾಡತ್ತಾರ. ಎಲ್ಲಿ ಹೋಗ್ಬೇಕಾಗಿತ್ತಪ್ಪ ನಿಮ್ಮನ್ನ? ಯಾಕಂದ್ರೆ ಬಿಟ್ರು ಇರ್ಲಿ, ನಮ್ಮ ಬಳಗ ಹಂಗ ಅವ್ರು ಒಟ್ಟು ಅಭಿಮಾನ ಖುಷಿ ಬಂದು ಬಿಟ್ಟಿರ್ತದ. ಹಂಗೆ ಹೇಳ್ತಾರ ಅವರು. ಔಷಧ ಅಂಗಡಿಗೆ ಇರ್ಲಿ ಇರ್ಲಿ. ಈಗ ನಮ್ಮ ಮುಂದೆ ಕ್ಯಾಮ್ರಾ ಇಟ್ಟಾರ್ರಿಪ್ಪ, ಅದಕ್ಕೆ ಅಡಿಗಾಡಕ್ಕೆ ಬರುವಲ್ತ ನನಗೆ. ಸ್ಕ್ರೀನ್ ಮೇಲೆ ಬಿಡತ್ತಾರ ನಮ್ಮನ್ನ. ಅಡಿಗಾಡಿ ಬಿಟ್ಟಿದ್ರೆ ಸ್ಕ್ರೀನ್ ತುಂಬ ಓಡಾಡಿ ಬಿಡ್ತಾನೆ ನಾನು. ಹಾಂ, ಕ್ಯಾಮ್ರಾಕ್ಕೆ ನನ್ನ ನೋಡ್ಕೊಂಡು ಮಾತಾಡ್ಬೇಕಾಗೈತಿ. ಇನ್ನೊಂದು ವಿಶೇಷವಾಗಿ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಹೆಂಗಿರ್ತದ?
ಆ ವಾಹನದ ಸೈರನ್ ಶಬ್ದ ಯಾವ ರೀತಿ ಇರ್ತದೆ ಅನ್ನೋದನ್ನ ತಮ್ಮನ್ ತೊಗೊಂಬರ್ತೀನಿ. ಸರ ಓಡ್ಕೊಂತ ಆಂಬುಲೆನ್ಸ್ಗಳು ಯಾಕೆ ಬರ್ತಾವ ಅನ್ನೋದನ್ನ ತಮ್ಮಂದು ಹೇಳ್ತೀನಿ. ಒಂದೇದು ಅಗ್ನಿಶಾಮಕ ವಾಹನ ಬೆಂಕಿ ಹಾರಿಸೋದಕ್ಕೆ ಒಂದು ಬಂದಿತ್ತು ನಮ್ಮ ರಕ್ಷಣೆಗಾಗಿ. ಮತ್ತೊಂದು ವಾಹನ ಆಂಬುಲೆನ್ಸ್ ವಾಹನ. ಆ ವಾಹನ ಪೇಷಂಟ್ಗಳನ್ನ ದವಾಖಾನೆ ತೊಗೊಂಡು ಹೋಗ್ಬೇಕಾಗಿತ್ತು, ಆ ಬೆಂಕಿಯೊಳಗೆ ಸುಟ್ಕೊಂಡಿರ್ತಕ್ಕಂಥ ಪೇಷಂಟ್ಗಳನ್ನ. ಇನ್ನೊಂದು ಪೊಲೀಸ್ ವಾಹನ ಏಕೆ ಬರ್ತದಂದ್ರೆ, ಒಂದು ಬೆಂಕಿ ಹರ್ಸಕ್ಕೆ ಬಂದಿತ್ತು, ಒಂದು ಪೇಷಂಟ್ ಒಯ್ಯಕ್ಕೆ ಬಂದಿತ್ತು. ಇನ್ನೊಂದು ಬೆಂಕಿ ಹಚ್ಚಿದವ ಯಾವನ ಬೆಂಕಿ ಹಚ್ಚಿ ಹುಡುಗಿದ್ದ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡ್ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಆ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಹೆಂಗಿರ್ತದಂದ್ರೆ, ಹೋಯ್ತು ವಾಹನ. ಇನ್ನೊಂದು ಜಾತ್ರೆ ಒಳಗ ಹೆಣ್ಮಕ್ಳನ್ನ ಗಾಡಿ ಬೇಕಂತ ಹೆಂಗ್ ಕಾಡ್ತಾರ,